ಸಮಯಕ್ಕೆ ಸರಿಯಾಗಿ ಬಂದು ರೈತರ ಬಾಳು ಬಂಗಾರವಾಗಲಿ ಎಂದು ರೈತರ ಬೆಳೆದ ಹಣ್ಣು, ಹಂಪಲು, ತರಕಾರಿ ಮತ್ತು ಕಬ್ಬಿನ ಹಾಲು ಉಮೇಶ್ ಅಣ್ಣವರು ಈ ಹೊಸ ವರ್ಷವನ್ನು ವಿಶಿಷ್ಟವಾಗಿ ಆಚರಿಸಿದರು. ವರ್ಷದಲ್ಲಿ 350 ದಿವಸ ನಿರಂತರ ಹೊಲದಲ್ಲಿ ದುಡಿತಕ್ಕಂಥ ರೈತರಿಗೆ ಯುಗಾದಿ ನಮ್ಮ ಹೊಸ ವರ್ಷ. ಇದು ಪಾಶ್ಚಾತ್ಯರ ಹೊಸ ವರ್ಷ 2026. ರೈತ ಬೆಳೆದ ಫಲಹಾರ ಸೇವಿಸಿ ವಿಶಿಷ್ಟ ರೀತಿಯಲ್ಲಿ ಸ್ವಾಗತಿಸಲು ಸಾರ್ವಜನಿಕರಲ್ಲಿ ಉಮೇಶ ಕೆ ಮುದ್ನಾಳ ಮನವಿ. 2026 ಹೊಸ ವರ್ಷ. ಮಳೆ ಬೆಳೆ ಸಮಯಕ್ಕೆ ಸರಿಯಾಗಿ ಬಂದು ರೈತರ ಬಾಳು ಬಂಗಾರವಾಗಲಿ ಎಂದು ಹಣ್ಣು, ಹಂಪಲು, ತರಕಾರಿ ಸೇವಿಸಿ ವಿನೂತನ 2026 ಹೊಸ ವರ್ಷ ಆಚರಿಸುವಂತೆ ಸಾರ್ವಜನಿಕರಿಗೆ ಉಮೇಶ ಕೆ ಮುದ್ನಾಳ ಕರೆ ನೀಡಿದ್ದಾರೆ. ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 2026ರಲ್ಲಿ ಹೊಸ ವರ್ಷದಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಬಂದು ರೈತರ ಬಾಳು ಬಂಗಾರವಾಗಲಿ ಎಂದು 350 ದಿವಸ ನಿರಂತರ ದುಡಿತಕ್ಕಂಥ ರೈತರಿಗೆ, ರಜೆ ಇರಲಾರ್ದಕ್ಕಂಥ ದುಡಿತಕ್ಕಂಥ ರೈತರಿಗೆ, ವರ್ಷದಲ್ಲಿ 350 ದಿವಸ ನಿರಂತರ ಹೊಲದಲ್ಲಿ ದುಡಿತಕ್ಕಂಥ ರೈತರಿಗೆ, ರೈತರ ಬೆಳೆದ ಹಣ್ಣು, ಹಂಪಲು, ತರಕಾರಿ ಮತ್ತು ಕಬ್ಬಿನ ಹಾಲು, ಪೈನಾಪಲ್ ಜ್ಯೂಸ್ ಸೇವಿಸುವ ಮೂಲಕ ವಿನೂತನವಾಗಿ 2026 ಹೊಸ ವರ್ಷವನ್ನು ಆಚರಿಸಬೇಕೆಂದು ಸಾರ್ವಜನಿಕರಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ ಕೆ ಮುದ್ನಾಳ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ ಕೆ ಮುದ್ನಾಳ ಅವರು ಹೊಸ ವರ್ಷವನ್ನು ರೈತರ ಬೆಳೆದ ಫಲಾಹಾರಗಳಿಗೆ ಪೂಜೆ ಸಲ್ಲಿಸಿ ನಂತರ ಸೇವಿಸುವ ಮೂಲಕ ಸ್ವಾಗತಿಸಬೇಕು. ಇದರಿಂದ ಆರೋಗ್ಯದಲ್ಲಿ ಯಾವುದೇ ಕೆಟ್ಟ ಅಡ್ಡ ಪರಿಣಾಮ ಆಗುವುದಿಲ್ಲ, ಒಳ್ಳೆಯ ಬೆಳವಣಿಗೆಗೆ ನಾಂದಿಯಾಡಿದಂತೆ ಆಗುತ್ತದೆ ಎಂದು ಹೇಳಿದರು. ಈಗಾಗಲೇ ಹೊಸ ವರ್ಷ ಬಂದ್ರೆ ಯುವಕರು ಮದ್ಯ ಮಾಂಸಗಳ ಸೇವನೆ ಮಾಡಿ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ತಮ್ಮ ತನವನ್ನ ಮರೆತು ಮನಬಂದತೆ ನರ್ತಿಸಿ ಮದ್ಯಪಾನನ ಸೇವಿಸಿ ಕುಣಿದು ಕುಪ್ಪಳಿಸಿ ಶಿಷ್ಟಾಚಾರವೇ ಇಲ್ಲದಂತೆ ಆಚರಿಸುವುದು ಇದು ಉತ್ತಮ ಬೆಳವಣಿಗೆಯಲ್ಲವಾ ಎಂದು ಹೇಳಿದರು. ಪಾಶ್ಚಿಮಾತ್ಯ ರಾಷ್ಟ್ರಗಳ ಆಚರಣೆಗಳಿಗೆ ಮನಸೋತು ನಮ್ಮ ಸಂಸ್ಕೃತಿಯನ್ನೇ ಮರೆತು ನಾವು ಮನಬಂದತೆ ವರ್ತಿಸುವುದು ದೇಶಕ್ಕೆ ಶೋಭೆ ತರುವಂತದ್ದಲ್ಲ. ಇಂದಿನ ಕೆಲವು ಯುವ ಜನತೆ ಕಿರಿಯರು ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ವಿಪರೀತ ಕುಡಿದು ಮುಖ್ಯ ರಸ್ತೆಗಳಲ್ಲಿ ಕುಣಿಯುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಇದನ್ನು ರದ್ದುಗೊಳಿಸಬೇಕು ಎಂದರು. ನಮ್ಮ ಭಾರತದ ಪರಂಪರೆ ಬಿಂಬಿಸುವಂತೆ ಬಡ ರೈತರು ಬೆಳೆದಿರುವ ಕಲ್ಲಂಗಡಿ, ನಲಕಟ್ಟು, ತರಕಾರಿ, ಹಣ್ಣು, ಹಂಪಲುಗಳು ಸೇವಿಸಿ ಕುಟುಂಬ ಸಮೇತ ಸುಖ, ಶಾಂತಿ, ನೆಮ್ಮದಿಯಿಂದ ಹರ್ಷಪಟ್ಟು ಹೊಸ ವರ್ಷವನ್ನು ವಿನೂತನವಾಗಿ ಸ್ವಾಗತಿಸುವುದು ಬಹಳ ಒಳ್ಳೆಯದು. ಇವುಗಳಿಂದ ರೋಗಿ ಕೂಡ ನಿರೋಗಿಯಾಗುತ್ತಾನೆ. ಇದರಿಂದ ಮಕ್ಕಳಿಗೂ, ವೃದ್ಧರಿಗೂ, ಸ್ತ್ರೀಯರಿಗೂ ಹಾಗೂ ಎಲ್ಲರಿಗೂ ಒಳ್ಳೆಯದೇ ಆಗುವುದೆಂದು ಹೇಳಿದರು. ತೀವ್ರ ಅತಿವೃಷ್ಟಿ ಇಂದಿನ ದಿನಗಳಲ್ಲಿ ರೈತನು ಬೆಳೆದ ನೆಲಕಬ್ಬು, ಕಲ್ಲಂಗಡಿ, ತರಕಾರಿಗಳು ಬಳಸಿ ಹಬ್ಬ ಆಚರಣೆ ಮಾಡುವುದರಿಂದ ರೈತರಿಗೆ ನೆರವಾದಂತೆ ಆಗುತ್ತದೆ. ಈ ರೀತಿಯಾಗಿ ಹೊಸ ವರ್ಷ ಆಚರಣೆ ಮಾಡಬೇಕೆಂದು ಹೇಳಿದರು. ಹೊಸ ವರ್ಷ ಕೇಕ್ ಕಟ್ ಮಾಡದೆ, ಮದ್ಯಪಾನ ಸೇವನೆ ಮಾಡದೆ, ರೈತ ಬೆಳೆದಿರ್ತಕ್ಕಂಥ ಹಣ್ಣು, ಹಂಪಲು ಮತ್ತು ಕಬ್ಬಿನ ಜ್ಯೂಸ್ ಕುಡಿಯೋದ್ರ ಮುಖಾಂತರ 2020ನೇ ವರ್ಷದ ಹೊಸ ವರ್ಷನ ಆಚರಣೆ ಮಾಡ್ತಕ್ಕಂಥದ್ದು ಚಿತ್ತಾಪುರ ರಸ್ತೆಯಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ನಾವು ಮಾಡಿದ್ದೀವಿ. ಅದು ವಿಶೇಷವಾಗಿ ಮಂಗಳವಾರ ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾಡೋದ್ರ ಮುಖಾಂತರ ಈ ಅಭಿಯಾನ ಪ್ರತಿಯೊಬ್ಬರು ತಲುಪಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಪ್ರತಿಯೊಂದು ಹೊಸ ವರ್ಷ ಬಂತಂದ್ರೆ ಸಾಕು, ಅವತ್ತು ರಾತ್ರಿಗೆ ಏನಾದ್ರು ಮದ್ಯಪಾನ ಸೇವನೆ ಮಾಡಿ, ಮಾಂಸಾಹಾರ ಸೇವನೆ ಮಾಡಿ, ಕುಡಿದು ಎಲ್ಲೆಂದರಲ್ಲಿ ಬಿದ್ದು ಕೇಸಿ ಅಪಘಾತದ ಸಂಖ್ಯೆಗಳು ದಿನೇ ವರ್ಷ ಹೆಚ್ಚಾಗ್ತಿತ್ತು. ಅದನ್ನು ತಡೆಯೋಕ್ಕೋಸ್ಕರ ಈ ಅಭಿಯಾನ ಮಾಡ್ತಾಯಿದ್ದೀವಿ. ಇದನ್ನು ಎಲ್ಲರೂ ದೇಶದಾಗಿರ್ತಕ್ಕಂಥ, ರಾಜ್ಯದಾಗಿರ್ತಕ್ಕಂಥ ಎಲ್ಲರೂ ಇದನ್ನು ಪಾಲನೆ ಮಾಡಿ ತಮ್ಮ ಮಕ್ಕಳಿಗೆ ತಾವಾಗಿ ಯಾವುದೇ ದುರ್ಚಟನೆಯಿಂದ ದೂರ ಇದ್ದು ಮದ್ಯಪಾನ ಸೇವನೆ ಮಾಡದೆ, ಕೇಕ್ಗಳು ಕಟ್ ಮಾಡದೆ, ರೈತ ಬೆಳೆದಿರ್ತಕ್ಕಂಥ ಬೆಳೆ ಮತ್ತು ಹಣ್ಣು, ಹಂಪಲು ಮತ್ತು ನೆಲಕಬ್ಬನ್ನು ಸೇವನೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿ ರೈತರಿಗೆ ಬೆಂಬಲಿಸಿ ರೈತರಿಗೆ ಗೌರವ ಕೊಡಬೇಕಂತಕ್ಕಂಥದ್ದೇ ನಮ್ಮ ಉದ್ದೇಶ. ಇದು ಎಲ್ಲರಿಗೂ ಬಳಕೆ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ಒಂದು ದಿವಸ ಮುಂಚಿತವಾಗಿ ಮಾಡಾಯಿದ್ವಿ. ಇದರಂಗೆ ಎಲ್ಲರೂ ಮಾಡಿದ್ದೇ ಆದರೆ ಇವತ್ತು ದಿವಸ ರೈತ ಯಾವತ್ತಿಗೂ ನಮ್ಮನ್ನು ಬಿಟ್ಟು ದೂರ ಅಲ್ಲ. ವರ್ಷದ 365 ದಿವಸ ಹಗಲು ರಾತ್ರಿ ದುಡಿತಕ್ಕಂಥ ರೈತನ ಬೆನ್ನಿಗೆ ನಿಂದಿರ್ತಕ್ಕಂಥ ಕೆಲಸಕ್ಕೆ ಪ್ರತಿಯೊಬ್ಬರು ಮಾಡಬೇಕಂತಕ್ಕಂಥದ್ದೇ ನನ್ನ ದೃಷ್ಟಿ. ಇದು ಮಾಡೋದ್ರಿಂದ ತಾವು ಆರೋಗ್ಯವಾಗಿರ್ತೀರಿ, ಕುಟುಂಬದಲ್ಲಿ ಸಂತೋಷವಾಗಿರೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಕುಡಿದು ಕೈಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿ ಕುಟುಂಬಸ್ಥರು ಕಣ್ಣೀರು ಇಡತಕ್ಕಂಥ ಪರಿಸ್ಥಿತಿ ಭಾಳಷ್ಟು ಹಿಂದಗಡೆ ಭಾಳಷ್ಟು ಘಟನೆಗಳು ಆಗ್ಯಾವ. ಈ ಸರಿ ಆಗಬಾರ್ದು 2026 ಅಂತದೇ ಇದು ನಮ್ಮ ಅಭಿಯಾನದ ಉದ್ದೇಶ.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮುದ್ದಾಳು ಉಮೇಶ್ ಅಣ್ಣವರು ಈ ಹೊಸ ವರ್ಷವನ್ನು ವಿಶಿಷ್ಟವಾಗಿ ಆಚರಿಸಿದರು. ಯಾಕಂದ್ರೆ ಎಷ್ಟೋ ಯುವಕರು ಮದ್ಯಪಾನ ಮಾಡಿ ಕುಡಿದು ತಿಂದು ಮೋಜು ಮಸ್ತಿ ಮಾಡಿ ರಾತ್ರಿಯೆಲ್ಲ ತಮ್ಮ ಕೈಕಾಲು ಮುರ್ಕೊಂಡು ಮತ್ತೆ ಮನೆಯವರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡುತ್ತಾರೆ. ಅಂಥದ್ದು ಆಗಬಾರ್ದಂಥ ಉದ್ದೇಶದಿಂದ ರೈತ ಬೆಳೆದಿರ್ತಕ್ಕಂಥ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಿ ಹೊಸ 2026 ವರ್ಷವನ್ನು ಬರಮಾಡಿಕೊಂಡು ವಿಶಿಷ್ಟವಾಗಿ ಅಂದರೆ ಎಲ್ಲರಿಗೆ ಈ ಒಂದು ಮೆಸೇಜ್ ಹೋಗಲಿ, ಎಲ್ಲ ಯುವಕರು ಆ ಕುಡಿಯೋ ಚಟ ಬಿಟ್ಟು ಈ ಒಂದು ರೈತರಿಗೆ ಅನುಕೂಲ ಆಗುವಂಥ ರೈತ ಬೆಳೆದಂಥ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿ ಹೊಸ ವರ್ಷನ ಆಚರಣೆ ಮಾಡಬೇಕಂತೇಳಿ ಅವರು ಈ ಒಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳವರು ಈ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಆಚರಣೆ ಮಾಡಿದ್ದಕ್ಕೆ ನಮ್ಗೆ ಹರ್ಷ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಭು ಕೊಡಾಲ್.